ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದೊಂದು ಹೆಸರು ಕಾಳು ಜೊತೆ ಆಲೂಗಡ್ಡೆ ಕ್ಯಾರೆಟ್ ಹಾಕಿ ಸಾರು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಒಂದೇ ಕಾಲು ಕಪ್ಪು ಹೆಸರು ಕಾಳು, ಒಂದು 3 ಗಂಟೆ ನೀರಲ್ಲಿ ನೆನೆ ಹಾಕಿ ಸಾಫ್ಟ್ ಹಾಕಿ ಇಟ್ಟಿದ್ದೀವಿ, ತೊಳೆದು ಕ್ಲೀನಾಗಿ ಇಟ್ಟಿದ್ದೀವಿ. ಒಂದು 2 ಮೀಡಿಯಮ್ ಆಲೂಗಡ್ಡೆ, 2 ಮೀಡಿಯಮ್ ಕ್ಯಾರೆಟ್ ಕಟ್ ಮಾಡಿ ಇಟ್ಟಿದ್ದೀವಿ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಇದು ನೀರಲ್ಲಿ ನೆನೆ ಹಾಕಿಲ್ಲ ಅಂದರೆ ಪರವಾಗಿಲ್ಲ, ಕುಕ್ಕರಲ್ಲಿ ಹಾಕೋ ಟೈಮಲ್ಲೂ ಒಂದು 2 ವಿಸಿಲು ಜಾಸ್ತಿ ಹಾಕಬೇಕು ಅಷ್ಟೇ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಇಷ್ಟೊಂದೆಲ್ಲ ಕುಕ್ಕರಲ್ಲಿ ಹಾಕೋಣ. ಎಲ್ಲ ಕುಕ್ಕರಲ್ಲಿ ಹಾಕಿಟ್ಟಿದ್ದೀವಿ. 2 ಕಪ್ ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಅರಿಶಿನ ಪೌಡರ್ ಒಂದು 1/4 ಟೀ ಸ್ಪೂನ್. ಕುಕ್ಕರಲ್ಲಿ ಹಾಕಿ ಒಂದು 3 ವಿಸಿಲು ಕೂಗಬೇಕು. ನೀವು ಕಾಳು ನೀರಲ್ಲಿ ನೆನೆ ಹಾಕಿಲ್ಲ ಅಂದರೆ ಒಂದು 5 ವಿಸಿಲ್ ಹಾಕಬೇಕು. ಒಂದೊಂದು ಕುಕ್ಕರ್ ಒಂದೇ ಥರ ಅಲ್ವಾ, ಅದೇ ಥರನೇ ನೀವು ಮಾಡಬೇಕು. ಈಗ ಇದು ರೆಡಿಯಾಗಿದ್ದು, ಕುಕ್ಕರ್ ಓಪನ್ ಮಾಡಬೇಕು. ಹೆಸರು ಕಾಳು, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಕುಕ್ ಆಗಿದ್ದು ನಾನು ಒಡೆದು ಹಾಕಬೇಕು. ಬಿಸಿಯಾಗಿಯ ಬಾಣಲೆಲು ಆಯಿಲ್ ಹಾಕೋಣ. ಸ್ವಲ್ಪ ಸಾಸಿವೆ, ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿದೆ, ಕರಿಬೇವಿನ ಸೊಪ್ಪು. ಇದು ಚಿಲ್ಲಿ ಪೌಡ್ರ್ ಹಾಕಲ್ಲ, ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದು. ಪೆಪ್ಪರ್ ಪೌಡ್ರ್ ಹಾಕಲ್ಲ. ಟೊಮಾಟೊ ಕಟ್ ಮಾಡಿದ್ದು. ಟೊಮಾಟೊ ಜಾಸ್ತಿ ಕುಕ್ ಆಗಬೇಡ, 1 ಟೀ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕಬೇಕು. ಟೊಮಾಟೊ ಜಾಸ್ತಿ ಕುಕ್ ಆಗಿದ್ರೆ ಟೇಸ್ಟು ಹೋಗುತ್ತೆ. ಇಷ್ಟೇ ಸಾಕು. ಇನ್ನೊಂದು ಹೆಸರು ಕಾಳು, ಕ್ಯಾರೆಟ್ ಎಲ್ಲ ಕುಕ್ ಆಗಿಲ್ವಾ, ಆ ಮಿಕ್ಸ್ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋಣ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಒಳ್ಳೆ ಟೇಸ್ಟ್ ಇರುತ್ತೆ ಈ ಕರಿ. ರೀತಿಲಿ ಎಲ್ಲರೂ ಹೆಸರು ಕಾಳು ಮಾಡಬೇಕು. ಜೊತೆಗೆ ನಿಮಗೆ ಆಲೂಗಡ್ಡೆ ಹಾಕೋದು ಇಷ್ಟ ಅಲ್ಲ ಅಂದರೆ ಆಲೂಗಡ್ಡೆ ಹಾಕಬೇಡ. ಕ್ಯಾರೆಟು, ಹೆಸರು ಕಾಳು ಎಲ್ಲ ಹಾಕಿ ಈ ರೀತಿಲಿ ಗಟ್ಟಿಯಾಗಿರಬೇಕು. ಈ ರೀತಿಲಿ ಒಂಥರ ಪಲ್ಯ ಥರನೇ ಗಟ್ಟಿಯಾಗಿರಬೇಕು. ನಿಮಗೆ ಇಷ್ಟ ಅಂದರೆ ಜಾಸ್ತಿ ನೀರು ಹಾಕಬೇಕು. ಇದು ಚಪಾತಿ, ರೈಸ್, ಇದು ಗೀ ರೈಸಿನಕ್ಕೆ ಒಳ್ಳೆ ಕಾಂಬಿನೇಷನ್. ಗೀ ರೈಸು, ಪುಲಾವು ಮತ್ತು ದೋಸೆ, ಚಪಾತಿ ಎಲ್ಲದೂ ಇದು ಸೂಟ್ ಆಗುತ್ತೆ. ನೀವು ವೈಟ್ ರೈಸೂ ಇದು ಒಳ್ಳೆಯದಾಗುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ಹೆಲ್ತಿ ಅಲ್ವಾ ಇದು ಹೆಸರುಕಾಳು, ಕ್ಯಾರೆಟ್ ಎಲ್ಲ. ಈ ರೀತಿಲಿ ಅವರು ಎಲ್ಲ ಟೈಮ್ಲೂ ಒಂದೇ ಥರನೇ ಮಾಡಲ್ವಾ, ಈ ರೀತಿಲಿ ಒಂದು ಮಾಡಬೇಕು. ಹೆಸರುಕಾಳು ಅಷ್ಟೇ ಒಂದೇ ಹಾಕಿ ಸಾರು ಮಾಡಲ್ಲ, ಆ ರೀತಿ ಬಿಟ್ಟು ಇಂದು ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಹಾಕಿ ಈ ರೀತಿಲಿ ಒಂದು ಮಾಡಿಕೊಡ್ಬೇಕು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನೋಡಿರಿ ಎಷ್ಟು ಟೇಸ್ಟ್ ಇರುತ್ತೆ. ಇದರಲ್ಲೂ ನಾನು ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಿ ಪೆಪ್ಪರ್ ಪೌಡ್ರು ಹಾಕಿ, ಚಿಲ್ಲಿ ಪೌಡ್ರ್ ಹಾಕಿಲ್ಲ, ಅದು ಬೇಡ. ಇದು ಈ ರೀತಿಯಲ್ಲಿ ಒಳ್ಳೆ ಟೇಸ್ಟ್ ಆಗಿರುತ್ತೆ. ನೀವು ಒನ್ ಟೈಮ್ ಈ ರೀತಿಯೊಂದು ಮಾಡಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸ್ನೂ ಶೇರ್ ಮಾಡಿ. ಎಲ್ಲರೂ ಹಾಕಿ ನೋಡಬೇಕು, ಟ್ರೈ ಮಾಡಬೇಕು. ಓಕೆ.